25 ತುಂಬಿದೆ. ಅನುಪಮದ 5ನೇ ಹುಟ್ಟುಹಬ್ಬಕ್ಕೆ ನಾನು ಪ್ರಥಮವಾಗಿ ಶಾಸಕಿಯಾಗಿದ್ದಾಗ ಬಂದಿದ್ದೆ. ಬಹುಶಃ ನಮ್ಮ ಶರೀಫಾ ಮೇಡಮ್, ನೀವು ಮಹಿಳೆಯರ ವಿಚಾರದಲ್ಲಿ ಇಡೀ ಭಾರತವನ್ನು ಸುತ್ತಿ ಮಂಗಳೂರಿಗೆ ಬಂದು ನಿಂತಿದ್ದೀರಿ, ನಮಗೆಲ್ಲದನ್ನು ಬಿತ್ತಿದ್ದೀರಿ. ಅದಕ್ಕಾಗಿ ನಿಮಗೆ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಷ್ಟಿ ಹಿಡಿದು ಗುದ್ದಿದ್ರೆ ಎಲ್ಲವೂ ಮಾಡಲಿಕ್ಕೆ ಆಗ್ತದೆ. ಅಂತಹ ಆ ಮುಷ್ಟಿ 5 ಬೆರಳುಗಳು ಶಹನಾಜನ ಜೊತೆಯಲ್ಲಿ ನಿಂತು 25 ವರ್ಷ ನಡೆಸಿಕೊಂಡು ಬಂದಿದ್ದೀರಲ್ಲ, ಅದೂ ಅಲ್ಲ, ಮನೆಯೊಳಗೆ ಕುಳಿತು ತನ್ನ ನೋವು, ನಲಿವು, ಸಂತೋಷಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಇಲ್ಲದಿದ್ದಾಗ ಒಂದು ಪತ್ರಿಕೆ ಮಾಡಿ ಒಳಗಿರುವ ಮಹಿಳೆಯರ ಬರಹವನ್ನು, ಜೀವನವನ್ನು ಅಳವಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ನಾನು ಶಹನಾಜ್ ಮತ್ತು ತಂಡಕ್ಕೆ ಹಾಗೂ ನಿಮ್ಮ ಹಿಂದೆ ನಿಂತಹ ಎಲ್ಲ ಸಹೋದರರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಸತ್ಯ, ಶರೀಫ್ ಮೇಡಮ್, ನಾನು ಇವತ್ತು ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು 2.5 ತಿಂಗಳ ಹಿಂದೆಯೇ ಇವತ್ತು ರಾತ್ರಿವರೆಗೂ ನನಗೆ ಕಾರ್ಯಕ್ರಮ. ಆದರೆ ಶಹನಾಜ್ ಇಲ್ಲ, ನೀವು 10 ಗಂಟೆಗೆ ಬನ್ನಿ, 10ವರೆಗೆ ಶುರು ಆದೀತು, ತಕ್ಷಣ ನಿಮ್ಮನ್ನು ಬಿಡ್ತೇವೆ ಅಂತ ಹೇಳಿದರು. ಹಾಗೆ ಆ ತಕ್ಷಣ ನನಗೆ ಗೊತ್ತು, ಎಷ್ಟು ಗಂಡಸರು ಕರೆದ್ರೆ ಬಿಡ್ತಾ ಇಲ್ಲ, ಇನ್ನು ನಮ್ಮದು ಏನು ಎಂಥದ್ದು ಅಂತ ಗೊತ್ತಿಲ್ಲ. ಆದರೂ ಬಂದಿದ್ದೇನೆ, ಇವರು ಬಿಟ್ಟಿಲ್ಲ, 12ರವರೆಗೆ ಕೂತಿದ್ದೇನೆ. ಈಗ ನಾನು ಬೆಳ್ತಂಗಡಿಯಲ್ಲಿ ಇರಬೇಕಿತ್ತು, ಆದರೂ ನಾನು ಮೊದಲು ಹೋಗಿಬಿಡ್ತಿದ್ರೆ ನಿಮ್ಮ ಮಾತು ಕೇಳ್ತಿರಲಿಲ್ಲ, ಈ ವಿಚಾರ ಎಲ್ಲ ಗೊತ್ತಾಗ್ತಿರಲಿಲ್ಲ. ಈ ಎಲ್ಲವನ್ನೂ ಹೊರಗೆ ಹಾಕಿದ. ಅದರಲ್ಲೂ ನಿಮ್ಮ ಪತ್ರಿಕೆಯ 4 ಅಕ್ಷರದ ಒಂದು ಶಬ್ದವನ್ನು ಇನ್ನೊಂದು ಧರ್ಮದ ಸ್ವಾಮೀಜಿಯವರು ತೋರಿಸಿಕೊಟ್ಟು ನಿಮ್ಮ ಪತ್ರಿಕೆಗೆ ಇದು ಸರಿ ಅಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಬಿರುದು ನಿಮಗೆ ಬೇಡ. ನಿಮ್ಮದೇ ಗುರುಗಳು ಹೇಳಿದರೆ ಅದು ನಾವು ಹೇಳ್ತಿದ್ದೇವ ಅವರ ಜಾತಿಯವರಲ್ವ ಅಂತ. ಇದು ಬೇರೆ ಧರ್ಮದವರು ನಿಮಗೆ ಮಾಡಿದ ಆಶೀರ್ವಾದ, ನೀವು ಇನ್ನೂ ಇಂಥದ್ರಲ್ಲಿ ಸಿಕ್ಕಾಕ್ಕೊಳ್ಬೇಡಿ ಅಂತ ಹೇಳಿ ತೋರಿಸಿದ್ದಾನೆ ಅಂತ ಹೇಳಿದಿರಲ್ಲ, ಅದಕ್ಕಾಗಿ ಅಭಿನಂದನೆ. ಇನ್ನೊಂದು, ಪತ್ರಿಕೆ ನಡೆಸಬೇಕಿದ್ರೆ ಜಾಹೀರಾತು ಬೇಕು. ಯಾರು ಬೇಡ ಅಂತ ಹೇಳಿದ್ರು, ನೀವು ಇಲ್ಲದಿದ್ದರೆ ಯಾರಲ್ಲೋ ಕೈ ಚಾಚಬೇಕು. ಅಂಥ ಸಂದರ್ಭದಲ್ಲಿ ನೀವೇ ನಿಮ್ಮ ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಯಾವುದು ಸಿಗರೇಟ್ ಇರ್ಬೋದು, ಬೇಡಿ ಇರ್ಬೋದು, ಯಾವುದೋ ಕೆಟ್ಟ ಸಮಾಜಕ್ಕೆ ದುಷ್ಟತನವನ್ನು ಕೊಡುವಂತಹ ವಿಚಾರದ ಜಾಹೀರಾತು ತಗೊಳ್ಳೋದಿಲ್ಲ ಹೇಳಿದ್ರಲ್ಲ, ನಿಮಗೆ ದೊಡ್ಡ ನಮಸ್ಕಾರ. ನಮ್ಮ ಸರಕಾರವೇ ಕುಡೀರಿ ಹೇಳ್ತೇವೆ. ಅದು ಯಾರೇ ಬರಲಿ, ಯಾವ ಸರಕಾರವೇ ಬರಲಿ, ನಿಮ್ಮನ್ನು ಕುಡಿಸಿ ನಾವು ಬೆಳೀತೇವೆ ಅಂತ ಇರುವಲ್ಲಿ ನಮ್ಮ ಪತ್ರಿಕೆ ಕುಡಿಯುವವರ ಹಾಗೆ ಸ್ಮೋಕ್ ಮಾಡುವವರ ಜಾಹೀರಾತಿನಿಂದ ನಡೆಯುವುದು ಬೇಡ ಅಂತ ಮಾಡಿದಿರಲ್ಲ, ಅದಕ್ಕಾಗಿ ಹ್ಯಾಟ್ಸಪ್ ಹೇಳ್ತೇನೆ. ಇನ್ನೊಂದು, 25 ವರ್ಷದಲ್ಲಿ ನಡೆಸ್ಕೊಂಡು ಬಂದಿದ್ರಿ. ನಿಮ್ಮ ಒಂದು ಮಾತು 25 ವರ್ಷದಲ್ಲೂ ಮುಖಪುಟ ಒಂದೇ ಹಾಗೆ ಇರುವಂಥದ್ದು ಮಾಡಿಯೇ ಇಲ್ಲ ಅಂತ ಆ ಪುಣ್ಯಾತ್ಮ ಮಾಡಿಕೊಡ್ತಾ ಇದ್ದಾರಲ್ಲ. 25 ವರ್ಷ ಅಂತ ಹೇಳಿದರೆ 300 ಪತ್ರಿಕೆ ಆಯಿತು. 300 ಮುಖಪಟವನ್ನು ಬೇರೆ ಬೇರೆ ಮಾಡಿ ಕೊಟ್ಟಿದ್ದಾರಲ್ಲ, ಅವರಿಗೊಂದು ದೊಡ್ಡ ನಮಸ್ಕಾರ. ಅವರು ಮಾಡಿಕೊಟ್ಟ ಸೌದಿಯಲ್ಲಿ ಕುಳಿತು ಮಾಡಿ ನಿಮಗೆ ಕಳಿಸಿ
ನಿಮ್ಮ ಗೌರವವನ್ನು ಹೆಚ್ಚಿಸಿದಂತಹ ಆ ಸಹೋದರ ಅಂತ ಬಹಳಷ್ಟು ಸಹೋದರರು. ಯಾಕಂದರೆ ನಾನು ಬಾಲ್ಯದಲ್ಲಿ ಕಂಡಂತಹ ಅಂದರೆ ಸಾಧಾರಣ ಸ್ವಾತಂತ್ರ್ಯದ ಬೆನ್ನಲ್ಲೇ ಆಗ ನಾವು ಕಂಡಂತಹ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಇರಲಿಲ್ಲ, ನಮ್ಮ ಮನೆಯಲ್ಲೇ ಕೆಲಸಕ್ಕಿದ್ದದ್ದು. ಆಗ ಬಹಳ ಒಡನಾಟ ಒಂದು ಮೀನು ವ್ಯಾಪಾರಿಗಳಲ್ಲಿ ನಮ್ಮ ಹೆಂಗಸರು ಹೊತ್ತುಕೊಂಡು ಮನೆಗೆ ಬಂದು ಮಾರ್ತಾಯಿದ್ರು. ಆಗ ಅಂದರೆ ಒಂದು ಅಕ್ಕ ತಂಗಿಯರ ಹಾಗೆ ಅಣ್ಣ ತಮ್ಮಂದಿರ ಸಂಬಂಧಗಳಿತ್ತು. ಅಡಿಕೆ ವ್ಯಾಪಾರದಲ್ಲೂ ಹೆಚ್ಚು ಹಾಗೇ ಇತ್ತು. ಮತ್ತೆ ವಿದ್ಯಾವಂತರು ಭಾಳಷ್ಟು ಆದರು. ನನ್ನ ಬಾಲ್ಯದಲ್ಲಿ ನಾನು ಕೇರಳದ ಗಡಿನಾಡು ಕೇರಳದವಳು. ಶರೂಳ್ರಂತೇಳಿ ಒಂದು ಮುಸ್ಲಿಂ ದೊಡ್ಡ ಮನೆತನ, ಅವರ ಮಗಳೊಬ್ಬಳು ಡಾಕ್ಟ್ರು ಕಲಿತಾಳೆ ಅಂಥೇಳಿ ಆಗ ಶರೂಳ್ರನ ಮಗಳು ಡಾಕ್ಟ್ರಿಗೆ ಅಂತ ಹೇಳುವಂತಹ ಇದಿತ್ತು. ನನ್ನ ಕ್ಲಾಸಲ್ಲೇ ಒಬ್ಬಳು ಕಂಜಮ್ಮ ಅಂತ ಇದ್ಲು. ಅವಳು ಕಲಿಯುವಾಗಲೇ ಎಲ್ರಿಗೂ ಗಂಡಸರಿಗೆ ಅಂದರೆ ಶಾಲೆಗೆ ಹೋಗೋದು ಅಷ್ಟು ಸರಿ ಕಾಣ್ತಿರಲಿಲ್ಲ. ಈಗ ಕಾಲ ಬದಲಾಗಿದೆ. ನಿಮ್ಮೊಟ್ಟಿಗೆ ನಿಮ್ಮದೇ ಬಂಧುಗಳು ಸಾವಿರಾರು ಜನ. ಯಾಕಂದರೆ ಎಲ್ಲರೂ ಹಿಂದೆ ನಾವು ಹೇಳ್ಬೋದು ಪುರುಷರಿಲ್ಲದೆ ನಾವು ಎಲ್ಲ ಮಾಡ್ತೇವೆ ಅಂತ. ಇಲ್ಲ, ಎಲ್ಲರೂ ಸೇರಿದ. ಮಹಿಳೆಯರಿಲ್ಲದೆ ಪುರುಷರು ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಖಂಡಿತ ಆಗೋದಿಲ್ಲ. ಮನೆಯಲ್ಲಿ ಕಿರಿಕಿರಿ ಮಾಡುವ ಹೆಂಡತಿ ಇದ್ದರೆ ಅವರ ಪಿರಿ ಕೇಳಿ ಇವ್ರಿಗೆ ಯಾವುದೂ ನಡೆಯುವುದಿಲ್ಲ. ಅದಕ್ಕೆ ಜಾತಿ ಇಲ್ಲ, ಅದಕ್ಕೆ ಧರ್ಮ ಇಲ್ಲ. ಗಂಡ ಹೆಂಡತಿ ಮನೆ, ಗಂಡು ಹೆಣ್ಣು ಅಷ್ಟೇ. ಅದರಲ್ಲಿ ಈ ಸಹೋದರರು ಯಾರೋ ಅನುಪಮನನ್ನು ಬೆಳೆಸ್ತಾರೆ ಅಂತ ಹೇಳಿ ನಮ್ಮವರು ಬೆಳೀಲಿ ಅಂತ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರಲ್ಲ ಅಣ್ಣಂದರೆ, ನಿಮಗೆ ತಮ್ಮಂದರೆ, ಈ ಸಹಕಾರ ಈ ಪತ್ರಿಕೆಗೆ 50 ವರ್ಷ 75 ವರ್ಷ 100 ವರ್ಷ ಆಗುವವರೆಗೂ ಇರಲಿ ಅಂತ ಶುಭ ಹಾರೈಸಿ ಮತ್ತೇನೂ ಮಾತಾಡುವುದಿಲ್ಲ. ಕೊರೋನಾದಲ್ಲೇ ನೀವು ಮುಚ್ಚಲಿಲ್ಲ, ಇನ್ನು ಕೊನೆ ತನಕ ನೀವು ನಿಮ್ಮ ಮಕ್ಕಳು ಮುಂದಿನ ಜನಾಂಗಕ್ಕೂ ಇದು ಮುಟ್ಟಿಸೋ ಹಾಗೆ ಆಗಲಿ. ಸಮಾಜದ ಎಲ್ಲರ ಪ್ರೀತಿ ಅನುಪಮನ ಮೇಲೆ ಇರಲಿ ಅಂತ ಶುಭ ಹಾರೈಸಿ ಧನ್ಯವಾದಗಳು. ಅನುಪಮ ಬಳಗದ ಒಬ್ಬ ಸದಸ್ಯೆಯಂತೆ ಇದರ ಯಶಸ್ವಿಗಾಗಿ ದುಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು